ನಮಸ್ಕಾರ. BA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಕನ್ನಡ ವಿಷಯದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ವ್ಯಾಪ್ತಿ ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿಂದಗಿ ಅವಧಿ ಸೆಷನ್ 2. ನನ್ನ ಹೆಸರು ಡಾಕ್ಟರ್ ಮಿರಾಜ್ ಪಾಷಾ. ನನ್ನ ಕೊಟ್ಟಂಥ ವಿಷಯ ಟಾಪಿಕ್ ಇಂದಿನ ಶೀರ್ಷಿಕೆ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಇದೊಂದು ಶಿಲಾಶಾಸನ, ದತ್ತಿ ಶಾಸನ. ಇದು ಕನ್ನಡದ ಮನೆತನ ಕದಂಬ ಮನೆತನದಲ್ಲಿ ಈ ಶಾಸನ ಹೊರಡಿಸಲಾಯಿತು. ಇದರ ಭಾಷೆ ಪೂರ್ವದ ಹಳೆಗನ್ನಡ. ಯಾಕಂದರೆ ಈ ಹಲ್ಮಿಡಿ ಶಾಸನ ಕನ್ನಡದ ಪ್ರಾಚೀನ ಶಾಸನ. ಕ್ರಿಸ್ತಕ 450ರಲ್ಲಿ ಈ ಶಾಸನ ನಮಗೆ ದೊರಕಿತು ಅಂತ ಗೊತ್ತಾಗುತ್ತದೆ. ಈ ಶಾಸನ ಬರೆದ ದಿನಾಂಕ ಕ್ರಿಸ್ತಕ 400ರಿಂದ 500ವರೆಗೆ ಅಂತ ಹೇಳ್ಬೋದು. ಈ ಹಲ್ಮಿಡಿ ಶಾಸನ ಇದೊಂದು 16 ಸಾಲುಗಳುಳ್ಳ ಶಾಸನ. ಇಲ್ಲಿ 1ರಿಂದ 13 ಸಾಲುಗಳು ಸಂಸ್ಕೃತ ಭಾಷೆಯಲ್ಲಿದೆ. 13ರಿಂದ 16 ಸಾಲುಗಳು ಅಂದರೆ 3 ಸಾಲುಗಳು ಕನ್ನಡ ಭಾಷೆಯಲ್ಲಿದೆ. ಇದು ಪೂರ್ವದ ಹಳೆಗನ್ನಡದಲ್ಲಿದೆ ಅಂತ ಹೇಳ್ಬೋದು. ಇದೊಂದು ಬಾಳಗಿಚ್ಚು ಕೊಟ್ಟಂಥ ಶಾಸನ, ದಾನ ಶಾಸನ. ಮತ್ತು ಈ ಶಾಸನದಲ್ಲಿ ಈ ಶಾಸನ ಕೆತ್ತಿದವರ ಹೆಸರು ದಾಖಲಾಗಿಲ್ಲ. ಉಲ್ಲೇಖಿತ ರಾಜನ ಹೆಸರು ಕಾಕುಸ್ಥವರ್ಮ. ಅಂದರೆ ಕದಂಬರ ಕಾಲದಲ್ಲಿ ಕಾಕುಸ್ಥವರ್ಮ ಈ ಶಾಸನ ಹೊರಡಿಸಿದ ಕ್ರಿಸ್ತಕ 450ರಲ್ಲಿ. ಉಲ್ಲೇಖಿತ ಪ್ರದೇಶದ ನಗರಗಳು ಮತ್ತು ಹೆಸರು ಪಲ್ಮಿಡಿ, ಮುಲವಳ್ಳಿ, ನರಿದಾವಳೆ ನಾಡು. ಅಂದರೆ ನರಿದಾವಳೆ ನಾಡಲ್ಲಿ ಒಬ್ಬ ರಾಜ ಆಳ್ದಿದ್ದ. ಅದು ಬಾಳಗಿಚ್ಚು ಕೊಟ್ಟನು ಅಂದರೆ ದಾನ ಕೊಟ್ಟನು ಅಂತ ಹೆಸರು ಇದೆ. ಮರಗೇಶ ಮತ್ತು ನಾಗೇಶ ವಿಜಯರಸರು ಕೊಟ್ಟಂಥ ಇದು ದಾನ ಶಾಸನ ಅಂತ ಹೇಳ್ಬೋದು. ಆದರೆ ಕನ್ನಡದ ಮೊದಲ ಪ್ರಾಚೀನ ಶಾಸನ ಅಂದರೆ ಹಲ್ಮಿಡಿ ಶಾಸನ ಅಂತ ಹೇಳ್ಬೋದು. ಕನ್ನಡದ ಮೊದಲ ಪದ್ಯ ಕೃತಿ ಅಂದರೆ ಕವಿರಾಜ ಮಾರ್ಗ ಅಂತ ಹೇಳ್ಬೋದು. ಕನ್ನಡದ ಮೊದಲ ಗದ್ಯ ಕೃತಿ ಅಂದರೆ ಒಡ್ಡರಾಧನೆ ಅಂತ ಹೇಳ್ಬೋದು. ಮತ್ತು ಈ ಹಲ್ಮಿಡಿ ಶಾಸನ ಲಿಪಿಯಲ್ಲಿ, ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊದಲ ಶಾಸನ. ಇದು 2017ವರೆಗೆ ದಾಖಲಾಗಿತ್ತು. ಭಾರತೀಯ ಸರ್ವೇಕ್ಷಣಾ ಇಲಾಖೆ ತಾಳಗುಂದ ಕನ್ನಡದ ಮೊದಲ ಶಾಸನ ಎಂದು ಘೋಷಿಸಿತ್ತು. ಅಂದರೆ 2017ವರೆಗೆ ಈ ಶಾಸನ ಏನಪ್ಪ ಅಂದ್ರೆ ಮೊದಲ ಶಾಸನ ಅಂತ ಹೇಳ್ಬೋದು. 2017ವರೆಗೆ ಭಾರತೀಯ ಸರ್ವೇಕ್ಷಣಾ ಇಲಾಖೆ ತಾಳಗುಂದದ ಶಾಸನವೇ ಕನ್ನಡದ ಮೊದಲ ಶಾಸನ ಅಂತೂ ಹೇಳಿತ್ತು. ಅದರ ಬಗ್ಗೆ ಏನು ಭಿನ್ನಾಭಿಪ್ರಾಯಗಳಿವೆ ಇರಲಿ. ಆದರೆ ಈ ಶಾಸನ ಸಿಕ್ಕಂಥ ಜಿಲ್ಲೆ ಹಾಸನ ಜಿಲ್ಲೆಯ ಬಳ್ಳಿಯಲ್ಲಿರುವ ಹಲ್ಮಿಡಿ ಎಂಬ ಸ್ಥಳ. ಇದು 1936ರಲ್ಲಿ ಡಾಕ್ಟರ್ MS ಕೃಷ್ಣರವರು ಸಂಶೋಧನೆ ಮಾಡಲ್ಪಟ್ಟು ಈ ಶಾಸನ ಪತ್ತೆ ಹಚ್ಚಿದರು. ಇದು 16 ಸಾಲುಗಳ ಹೊಂದಿದ್ದು ಅದರಲ್ಲಿ 3 ಸಾಲುಗಳು ಮಾತ್ರ ಕನ್ನಡವನ್ನು ಬೆಳೆಸಿ ಕೆತ್ತಲ್ಪಟ್ಟಿದೆ. ಇನ್ನುಳಿದ ಇದು ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಹೇಳ್ಬೋದು. ಇದು ಹಳೆಗನ್ನಡದ ಹಾಗೂ ಬ್ರಾಹ್ಮಿ ಲಿಪಿಯನ್ನು ಹೋಲುವಂಥ ಕನ್ನಡ ಲಿಪಿಯಲ್ಲಿದೆ. ಕದಂಬ ವಂಶದ ಕಾಕುಸ್ಥವರ್ಮನೇ ಇದನ್ನು ಬರೆಸಿದ ದತ್ತಿ ಶಾಸನವಾಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹಲ್ಮಿಡಿ ಊರಿನ ಪರಿಚಯ ನೋಡಿದಾಗ ಹಲ್ಮಿಡಿ ಎಂಬುದು ಒಂದು ಊರಿನ ಹೆಸರಾಗಿದೆ. ಈ ಊರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ.
ಹಾಸನ ಹೆದ್ದಾರಿಯಲ್ಲಿ ಬರುವ ಬಂದರೆ ಬೇಲೂರಿನಿಂದ 13 ಕಿಲೋಮೀಟರ್ ಅಂತರ. ಚಿಕ್ಕಮಗಳೂರಲ್ಲಿ ಹಲಮಿಡಿಗೆ ಹೋಗುವ ದಾರಿ ದೊಡ್ಡ ಫಲಕ ಕಾಣುತ್ತದೆ. ಅಲ್ಲಿಂದ ಒಳಗೆ 6 ಕಿಲೋಮೀಟರ್ ತೆಗೆದರೆ ಹಲಮಿಡಿಯನ್ನು ತಲುಪಬಹುದು. ಶಾಸನ ಸ್ಥಳವನ್ನು ಸ್ಥಳೀಯರು ತೋರಬಲ್ಲರು. ಇಲ್ಲಿ ದೊರೆತಿರುವ ಶಿಲಾಶಾಸನ ಇದೇ ಪ್ರದೇಶದ ವಿವರಗಳನ್ನು ಒಳಗೊಂಡಿರುವುದರಿಂದ ಈ ಊರಿಗೆ ಪ್ರಾಮುಖ್ಯತೆ ಬಂದಿದೆ. ಮತ್ತು ಈ ಹಲಮಿಡಿ ಶಾಸನದ ಮಹತ್ವ ಅಂದರೆ ಶತ್ರು ರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯಾರಸರ ಎಂಬ ಯೋಧನಿಗೆ ಪಲ್ಮಿಡಿ, ಇಂದಿನ ಹಲಮಿಡಿ ಎಂದು ಕರೆಯುವ ಗ್ರಾಮ, ಮತ್ತು ಮುಳ್ಳವಳ್ಳಿಯನ್ನು ಇಂದಿನ ಮುಳ್ಳವಳ್ಳಿ ಎಂದು ಕರೆಯುವ ಗ್ರಾಮ ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನು ಈ ಶಾಸನ ನಿರೂಪಿಸುತ್ತದೆ. ಹಲಮಿಡಿ ಶಾಸನ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿದ್ದರೂ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಪ್ರೌಢ ಕನ್ನಡವನ್ನು ನಿರೂಪಿಸುತ್ತದೆ. ಹಲಮಿಡಿ ಲಿಪಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಬ್ರಾಹ್ಮಿ ಲಿಪಿಯಿಂದ ಕೌಲೆಳೆದು ಮೊದಲ ಸ್ವತಂತ್ರ ಕನ್ನಡ ಲಿಪಿ. ಖ್ಯಾತ ಇತಿಹಾಸಕಾರ ಷಡಕ್ಷರಪ್ಪ ಶೆಟ್ಟರವನ್ನು ಕನ್ನಡ ಲಿಪಿ ಉಳಿದ ದ್ರಾವಿಡ ಭಾಷೆಗಳಿಗಿಂತ ಪ್ರಾಚೀನವೆಂದು ಸಂಶೋಧಿಸಿದ್ದಾರೆ. ಮತ್ತೆ ನೋಡಿದಾಗ ಈ ಶಾಸನದ ತಿರುಳು ಮೊದಲೇಳು ಸಾಲುಗಳು ಅಚ್ಯುತನ ದಾನವನ್ನು ಹೇಳಲಾಗಿದೆ. ಲಕ್ಷ್ಮಿಯೊಡಲಿರುವ ಅಚ್ಯುತನು ಶಾರಗೆ ಎಂಬ ಬಿಲ್ಲನ್ನು ಬಗ್ಗಿಸಿ ಹಿಡಿದಿದ್ದು ದಾನವರಿಗೆ ಪ್ರಳಯ ಕಾಲದ ಅಗ್ನಿಯಂತೆ, ಸಜ್ಜನರಿಗೆ ಸುದರ್ಶನ ಚಕ್ರಂತೆ ತೋರುತ್ತಾನೆ. ನಂತರ ಸಾಲುಗಳು ರಾಜನಿಗೆ ನಮನಗಳನ್ನು ಸಲ್ಲಿಸಿ ಅಲ್ಲಿ ನಡೆದ ಘಟನಾವಳಿಗಳನ್ನು ತೆರೆದಿಡುತ್ತವೆ. ಅಂದರೆ ಒಟ್ಟಾರೆಯಾಗಿ ಈ ಶಾಸನ ಸಿಕ್ಕಿದ ಮೇಲೆ ಕನ್ನಡಕ್ಕೆ 2008ರಲ್ಲಿ ಸಂಸ್ಕೃತಿ ಸ್ಥಾನಮಾನ ಸಿಕ್ಕಿತ್ತು. ಯಾಕಂದರೆ ಈ ಶಾಸನ ಸಂಸ್ಕೃತಿ ಸ್ಥಾನಮಾನ ಸಿಕ್ಕಬೇಕಾದರೆ ಭಾಷೆಗಳಿಗೆ ಸುಮಾರು 1500 ವರ್ಷಗಳ ಇತಿಹಾಸ ಬೇಕು. ಅದರಿಂದ ನಮ್ಮ ಕನ್ನಡ ಭಾಷೆಗೆ ಸುಮಾರು 2000ಗಳ ಇತಿಹಾಸ ಇರೋದರಿಂದ ಕೇಂದ್ರ ಸರ್ಕಾರ ಕನ್ನಡ ಭಾಷೆಗೆ ಸಂಸ್ಕೃತಿ ಸ್ಥಾನಮಾನ ಸಿಕ್ಕಿತು. ಈ ಸಂಸ್ಕೃತಿ ಸ್ಥಾನಮಾನ ಸಿಕ್ಕ ಭಾಷೆಗೆ ದೇಶ ವಿದೇಶಗಳಲ್ಲಿ ಏನಪ್ಪ ತನ್ನದೇ ಆದ ಒಂದು ವಿಭಾಗ ತೆರೆಯುವುದಕ್ಕೆ, ಆ ವಿಭಾಗಕ್ಕೆ ಬೇಕಾಗುವ ಏನಪ್ಪ ಅನುದಾನ ಕೂಡ ಬಿಡುಗಡೆ ಮಾಡುತ್ತೆ ಸರ್ಕಾರ. ಅದರಿಂದ ನಾವು ಹೆಮ್ಮೆ ಪಡಬೇಕು, ನಮ್ಮ ಭಾಷೆಗೆ ಸಂಸ್ಕೃತಿ ಸ್ಥಾನಮಾನ ಸಿಕ್ಕಿದೆ. ಭಾರತದಲ್ಲಿ ಒಟ್ಟು 6 ಭಾಷೆಗಳಿಗೆ ಸಾಂಸ್ಕೃತಿಕ ಸ್ಥಾನಮಾನ ಸಿಕ್ಕಿವೆ. ಮತ್ತೆ ನೋಡಿದಾಗ ಫಸ್ಟ್ ನೋಡಿದಾಗ ನಮಗೆ ಹಲಮಿಡಿ ಬಹು ಆಯ್ಕೆ ಪ್ರಶ್ನೆ ನೋಡಿದಾಗ ಹಲಮಿಡಿ ಶಾಸನ ಕಾಲ ಉತ್ತರ ಕ್ರಿಸ್ತಕ 450, ಉತ್ತರ ಕ್ರಿಸ್ತಕ 678, ಉತ್ತರ 1012, ಉತ್ತರ ಕ್ರಿಸ್ತಕ 786. ಅಂದರೆ ಸರಿಯಾದ ಉತ್ತರ ಕ್ರಿಸ್ತಕ 450. ಎರಡನೇ ಪ್ರಶ್ನೆ, ಹಲಮಿಡಿ ಶಾಸನ ಎಷ್ಟು ಸಾಲು ಹೊಂದಿದೆ? ಉತ್ತರ 13 ಸಾಲು, ಉತ್ತರ 14 ಸಾಲು, ಉತ್ತರ 16 ಸಾಲು, ಉತ್ತರ 12 ಸಾಲು. ಸರಿಯಾದ ಉತ್ತರ 16 ಸಾಲು. ಹಲಮಿಡಿ ಶಾಸನದ ಭಾಷೆ ಯಾವುದು? ಉತ್ತರ ಪೂರ್ವದ ಹಳೆಗನ್ನಡ, ಉತ್ತರ ಹಳೆಗನ್ನಡ, ಉತ್ತರ ಹೊಸಗನ್ನಡ, ಉತ್ತರ ನಡುಗನ್ನಡ. ಸರಿಯಾದ ಉತ್ತರ ಪೂರ್ವದ ಹಳೆಗನ್ನಡ. 4ನೇ ಪ್ರಶ್ನೆ, ಹಲಮಿಡಿ ಶಾಸನ ಸಿಕ್ಕ ಸ್ಥಳ? ಉತ್ತರ ಹಾಸನ್, ಉತ್ತರ ಬೆಂಗಳೂರು, ಉತ್ತರ ಕೋಲಾರ, ಉತ್ತರ ಬೇಲೂರು. ಸರಿಯಾದ ಉತ್ತರ ಬೇಲೂರು. ನಮಸ್ಕಾರಗಳು. ಇಲ್ಲಿಗೆ ಈ ಹಲಮಿಡಿ ಶಾಸನದ ಒಂದು ಮಹತ್ವ ಮುಗಿಯಿತು. ಧನ್ಯವಾದಗಳು.